ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರ ಲಕ್ಷ್ಮಿಯ ವಾರ. ನಮ್ಮನ್ನು ಸಮಸ್ಯೆಗಳಿಂದ ಪಾರು ಮಾಡುವಂಥ ಅತ್ಯದ್ಭುತವಾದ ಹಾಗೂ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದರೆ ನಾವು ಆ ಒಂದೇ ಒಂದು ರೂಪಾಯಿಯಿಂದ ಮಾಡುವಂಥ ಪರಿಹಾರ ಲಕ್ಷಾಧೀಶ್ವರರನ್ನಾಗಿ ಮಾಡುತ್ತೆ, ಕೋಟ್ಯಾಧೀಶ್ವರರನ್ನಾಗಿ ಮಾಡುತ್ತೆ. ನಮಗಿರುವಂಥ ಸಮಸ್ಯೆಗಳಿಂದ ಪೂರ್ತಿಯಾಗಿ ನಮ್ಮನ್ನು ಹೊರಗಡೆ ತರುವಂಥ ಪರಿಹಾರ ಇದಾಗಿದೆ. ಶುಕ್ರವಾರ ರಾತ್ರಿ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ, ನಾವು ಎಷ್ಟೇ ಲಕ್ಷಗಳಿಗೆ ಅಥವಾ ಕೋಟಿಗಳಿಗೆ ಬದುಕಿದ್ರೂ ನಾವು ಪ್ರಾರಂಭ ಮಾಡುವಂಥದ್ದು 1 ರೂಪಾಯಿಯಿಂದನೇ. 1 ರೂಪಾಯಿ ಅನ್ನುವಂಥದ್ದು ಒಂದು ಪ್ರವಾಹದ ರೀತಿ ಹರಿದು ಬರುತ್ತೆ. ಯಾವಾಗಲೂ ಏನೇ ಒಂದು ಪ್ರಾರಂಭ ಮಾಡಬೇಕು ಅಂದರೆ, ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂದರೆ, ಹಾಗೂ ನಾವು ದೀಪಾವಳಿ ಹಬ್ಬದ ದಿನಗಳಲ್ಲಿ ಯಾವುದೇ ದಿನ ಆಗಿರಬಹುದು, ಲಕ್ಷ್ಮೀ ಮಾತೆಯನ್ನು ಪೂಜೆ ಮಾಡಬೇಕಾದ್ರೆ 1 ರೂಪಾಯಿ ಕಾಯಿನ್ಸನ್ನು, ಅಂದರೆ ನಾವು ಲೋಹದ ಕಾಯಿನನ್ನು ಇಟ್ಟು ಪೂಜೆ ಮಾಡ್ತೀವಿ. ಲೋಹಕ್ಕೆ ಅಷ್ಟೊಂದು ಶಕ್ತಿ ಇದೆ. ಪ್ರಾಮುಖ್ಯತೆಯಿಂದ ನಾವು ತಗೊಳ್ಳುವಂಥ ಈ ಒಂದು ಕೆಲಸ ಮಾಡಿಕೊಳ್ಬೇಕು ಅಂತ ನಾವು ಬಯಸಿರ್ತೀವಿ ಅಂತ ಗೊತ್ತಿರುತ್ತೆ ತಾಯಿಗೆ. ಅದಕ್ಕೋಸ್ಕರ ಈ ಪರಿಹಾರವನ್ನು ನಾವು ಮಾಡ್ಕೊಳ್ಬೇಕಾದ್ರೆ ರಾತ್ರಿ ಯಾವುದೂ ಅಷ್ಟೇ ನಾವು ದೊಡ್ಡ ಆಡಂಬರದಿಂದ ಅಲ್ಲ, ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಾವು ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು ಹೋಗಲಾಡಿಸೋದಕ್ಕೆ ಅಂತ ಮಾಡ್ತಾ ಇರುವಂಥ ಪರಿಹಾರ ಇದಾಗಿರೋದ್ರಿಂದ ಚೆನ್ನಾಗಿರುವಂಥ 1 ರೂಪಾಯಿ ಕಾಯಿನನ್ನು ಅರಿಶಿಣದ ನೀರಲ್ಲಿ ತೊಳೆದು ತಗೊಳ್ಬೇಕು. ಯಾಕೆ ಈ ಥರ ಅಂತ ಹೇಳಿದ್ರೆ, ಎಷ್ಟೋ ಕೈ ಬದಲಾಯಿಸ್ಕೊಂಡು ಇದು ಬಂದಿರುತ್ತೆ. ನೆಗೆಟಿವ್ ಜಾಸ್ತಿ ಒತ್ತು ತಂದಿರುತ್ತೆ. ಒಳ್ಳೆಯದಕ್ಕಿಂತ ಕೆಟ್ಟದ್ದು ಅದರಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ನಾವು ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂದರೂ ಕೂಡ 1 ರೂಪಾಯಿಯನ್ನು ತಗೊಳ್ಳುವಾಗ ಕ್ಲೀನಾಗಿ ಅರಿಶಿಣದ ನೀರನ್ನು ತಗೊಂಡು ಅದರಲ್ಲಿ ತೊಳೆದು ಬಿಟ್ಟು ಇದನ್ನು ಏನು ಮಾಡಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ. ತುಂಬ ಸಿಂಪಲ್ಲಾಗಿರುತ್ತೆ. ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆ ಈ ಪರಿಹಾರ ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ, ಲಕ್ಷ್ಮಿಯ ವಾರ ಶುಕ್ರವಾರ ಮಾಡ್ತಾಯಿದ್ದೀವಿ, ಹಾಗೂ ಮುಖ್ಯವಾಗಿ ದುಡ್ಡು ಕಾಸಿಗಾಗಿ ಮಾಡ್ತಾ ಇರೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಒಂದು ಚಿಕ್ಕ ಬಟ್ಲಲ್ಲಿ ನೀವು ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಕುಂಕುಮವನ್ನು ಹಾಕಿ, ಕುಂಕುಮ ಬಂದು ದುರ್ಗಾದೇವಿಗೆ, ಶ್ರೀ ಮಹಾಲಕ್ಷ್ಮಿಗೆ ಪ್ರೀತಿಕರವಾಗಿರುವಂಥದ್ದು. ಕುಂಕುಮ ಇಲ್ಲದೆ ಯಾವುದೇ ರೀತಿಯಾದಂಥ ಪೂಜೆ ಶುಭ ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ಮುಖ್ಯವಾಗಿ ತಗೊಳ್ತೀವಲ್ವ, ಅದಕ್ಕೋಸ್ಕರ ಇಷ್ಟು ತಗೊಂಡು ಕಲಿಸ್ಬಿಟ್ಟು ನೀವು ಚೆನ್ನಾಗಿ ಆ 1 ರೂಪಾಯಿ ಕಾಯಿನನ್ನು ಇದಕ್ಕೆ ಡಿಪ್ ಮಾಡಬೇಕು. ಅಂದರೆ ಈ ಕುಂಕುಮದ ಒಳಗಡೆ ಇಟ್ಟು ನಾವು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಆ 1 ರೂಪಾಯಿಗೆ. ಈ ಥರ ಮಾಡಿದಾಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ಲಕ್ಷ್ಮೀದೇವಿಗೆ ಕುಂಕುಮದಿಂದ ಏನೇ ಪರಿಹಾರ ಮಾಡಿದ್ರೂ ಇಷ್ಟ ಆಗುತ್ತೆ. ನಾವು ಯಾರಿಗಾದರೂ ದುಡ್ಡನ್ನು ಉಡುಗೊರೆ ಕೊಡಬೇಕಾದ್ರೆ, ಮದುವೆಗಳಲ್ಲಾಗಿರಬಹುದು, ಯಾವುದೇ ಸಮಾರಂಭಗಳಲ್ಲಾಗಿರಬಹುದು, ಏನಕ್ಕೆ ಆಗಿರಬಹುದು, ಕೊಡಬೇಕು ಅಂತ ಹೇಳಿದಾಗ ನಾವು 500, 1000, 2000 ಎಷ್ಟಾದರೂ ಕೊಡ್ತೀವಿ. ಅದರ ಜೊತೆ 1 ರೂಪಾಯಿಯನ್ನು ಯಾಕೆ ಸೇರಿಸಿ ಕೊಡ್ತಾರೆ ಅಂದರೆ, ಆ ಇಷ್ಟು ದುಡ್ಡು ಕೊಟ್ಟಿರ್ತೀವಿ ನೋಡಿ, ಅದಕ್ಕೆ ಬೆಲೆ ಸಿಗುವಂಥದ್ದು 1 ರೂಪಾಯಿ ಇಟ್ಟಾಗ ಮಾತ್ರ ಅದು ಪರಿಪೂರ್ಣ ಆಗುತ್ತೆ. ಅದಕ್ಕೋಸ್ಕರ ನಾವು ಪೂಜೆಯಲ್ಲಿ ಇಡಬೇಕು ಅಂದರೂ ಅಷ್ಟೇ, ಪ್ರತಿಯೊಂದರಲ್ಲೂ ಕೂಡ ಈ ರೀತಿ ಇಟ್ಟೇ ಇಡ್ತೀವಿ. ನಾವು ಎಷ್ಟೇ ಲಕ್ಷಗಳಿಟ್ಟರು, ಎಷ್ಟೇ ಕೋಟಿಗಳಿಟ್ಟರು ಆ 1 ರೂಪಾಯಿಯನ್ನು ನಾವು ಇಟ್ಟಾಗ, ಯಾಕಂದರೆ 1 ಅನ್ನುವ ಸಂಖ್ಯೆ ಪ್ರಾರಂಭದ್ದು ಬೀಜದ ಸಂಕೇತ ಅಂತ ಹೇಳ್ತೀವಿ. ಒಂದು ಬೀಜವನ್ನು ಬಿತ್ತಿದಾಗ ಅದರ ಫಲ ಎಷ್ಟು ಚೆನ್ನಾಗಿ ಕೊಡುತ್ತೆ, ಆ ಥರ 1 ರೂಪಾಯಿನ ಸಂಕೇತ. ಅದಕ್ಕೋಸ್ಕರ 1 ರೂಪಾಯಿಯನ್ನು ನಾವು ಈ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ಓಡಿಸೋದಕ್ಕೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ದುಡ್ಡು ಕಾಸಿನ ಒಂದು ಯಾವುದೇ ರೀತಿಯಾದಂಥ ವಿಚಾರಗಳಾಗಿರಬಹುದು, ಸಾಲದ ಸಮಸ್ಯೆ ಆಗಿರಬಹುದು, ಅಥವಾ ನಾವೊಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಬೇಕೇ ಬೇಕು. ಆ ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ರೀತಿ ಒಂದು ನಾವು ಪರಿಹಾರವನ್ನು ಮಾಡಿಕೊಳ್ಬೇಕು. ಈ ಕುಂಕುಮಕ್ಕೆ ಸ್ವಲ್ಪ ನೀವು ಬ್ಯಾಟರ್ ಮಿಕ್ಸ್ ಮಾಡಿರ್ತೀರಲ್ವ, ಪಚ್ಚ ಕರ್ಪೂರವನ್ನು ಹಾಕಿ ಅದನ್ನು ಡಿಪ್ ಮಾಡಿ ತೆಗೆದುಬಿಟ್ಟು ಈ ರೀತಿ ಅದರ ಮೇಲೆ ಅರಿಶಿಣದ ಬೊಟ್ಟನ್ನು ಸ್ವಲ್ಪ ಇಡಬೇಕು. ಒಂದು ಕಾಗದದ ಮೇಲೆ ಈ ಕಾಯಿನನ್ನು ಇಡಬೇಕು. ರಾತ್ರಿ ನೀವು ಇನ್ನೇನು ಮಲಗುತ್ತೀರ ನೋಡಿ, ಆ ಸಮಯಕ್ಕೆ ಮಾಡ್ಕೊಳ್ಳಿ ಸಾಕು. ಕಾಗದದ ಮೇಲೆ ಇಟ್ಟು ಫೋಲ್ಡ್ ಮಾಡಿಬಿಟ್ಟಿದ್ದೆ
ನಿಮ್ಮ ತಲೆದಿಂಬತ್ರ ಅಥವಾ ನಿಮ್ಮ ಮಂಚದ ಹತ್ತಿರ ನೀವು ಯಾವ ಜಾಗದಲ್ಲಿ ಮಲ್ಕೊಳ್ತೀರ ನೋಡಿ, ಆ ಜಾಗದಲ್ಲಿ ಈ ಕಾಯಿನನ್ನು ಇಟ್ಬಿಟ್ಟು ಮಲ್ಕೊಳ್ಬೇಕು. ಕೈಯಲ್ಲಿ ಫಸ್ಟು ನೀವು ಇಟ್ಕೊಂಡು ಕೇಳ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಯಾವುದೇ ಒಂದು ಸಂಕಲ್ಪ ಆಗಿರಬಹುದು ದೃಢವಾಗಿ ಇದ್ದಾಗ ತಾಯಿ ನೆರವೇರಿಸ್ಕೊಡ್ತಾಳೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ. ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯಾದಂಥ ದುಡ್ಡು ಕಾಸು ಕಷ್ಟಪಡ್ತಾ ಇದ್ದೀವಿ ಅದನ್ನು ತೀರಿಸ್ಬಿಡು, ಕಷ್ಟದಿಂದ ನಮ್ಮನ್ನು ಪಾರು ಮಾಡು ಅಂತ ಕೇಳಿಕೊಂಡು ಲಕ್ಷ್ಮೀ ದೇವಿ ಹತ್ರ ಸಂಕಲ್ಪ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಮನೆಯಲ್ಲಿ ಇರುವಂಥ ಸದಸ್ಯರಿಗೂ ಕೂಡ ನೀವು ತಿಳಿಸೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಅಷ್ಟು ರಹಸ್ಯವಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ತದನಂತರ ರಾತ್ರಿ ನಾವು ಅಷ್ಟೆಲ್ಲ ಪ್ರಾರ್ಥನೆ ಮಾಡಿ ಕೇಳಿ ತಲೆದಿಂಬಿನ ಕೆಳಗೆ ಇಟ್ಟು ಮಲ್ಕೊಳ್ತೀವಿ. ಸಬ್ಕಾನ್ಷಿಯಸ್ ಮೈಂಡು ನಮಗೆ ಅದನ್ನು ಪಾಸ್ ಮಾಡುತ್ತೆ. ಅಂದರೆ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರ ಮಾಡಿ ಸುಟ್ಟು ಬೂದಿ ಮಾಡಿ ಪಾಸಿಟಿವನ್ನು ನಮಗೆ ಅದು ಪಾಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಳ್ಳೆ ಆ ಮನಸ್ಸಲ್ಲಿ ಮಾರನೆಯ ದಿನದಿಂದನೇ ಒಳ್ಳೆ ಆಲೋಚನೆಗಳು ಪ್ರಾರಂಭ ಆಗುತ್ತೆ. ಉತ್ತಮವಾದಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಅದಕ್ಕೆ ಇದು ಎಲ್ಲವೂ ಸಹಾಯಕ್ಕೆ ಬರುತ್ತೆ. ಮಾರನೇ ದಿನ ಇದನ್ನು ತಗೊಂಡಿದ್ದೆ ನೀವೇನು ಮಾಡಬೇಕು ಅಂದರೆ ತೊಳೆದುಬಿಟ್ಟು, ಈ ಅರಿಶಿಣ ಕುಂಕುಮ ಎಲ್ಲ ಇರುತ್ತೆ, ತೊಳೆದುಬಿಟ್ಟು ಇದರ ಜೊತೆ ಇನ್ನಷ್ಟು ಏನಾದರೂ ಸೇರಿಸಿ ನೀವು ಯಾರಿಗಾದರೂ ದಾನ ಕೊಡಿ. ನಿರ್ಗತಿಕರಿಗೆ ದಾನ ಕೊಡಬೇಕು. ಈ ರೀತಿ ದಾನ ಕೊಟ್ಟಾಗ ನಿಮ್ಮ ಮನೆಯಲ್ಲಿರುವಂಥ ನಿಮಗಿರುವಂಥ ಕಷ್ಟ ನಷ್ಟ ಹಾಗೂ ನೆಗೆಟಿವ್ ಎಲ್ಲವೂ ಹೊರಟೋಗುತ್ತೆ. ತುಂಬ ಜನ ಅಂದ್ಕೊಳ್ತಾರೆ ನಾವು ಬೇರೆಯವ್ರಿಗೆ ದಾನ ಮಾಡಿರ್ತೀವಲ್ವ ಅದು ಅವ್ರಿಗೆ ಪಾಸಾಗುತ್ತೆ ಅಂತ. ಆ ಥರ ಆಗೋದಿಲ್ಲ. ಯಾಕಂದರೆ ನಮ್ಮ ಕಷ್ಟಗಳು ಕಳೆಯುತ್ತೆ, ಅವ್ರಿಗೆ ಒಳ್ಳೆಯದಾಗುತ್ತೆ. ಯಾವುದೇ ರೀತಿಯಾದಂಥ ಕೆಟ್ಟದ್ದಾಗೋದಿಲ್ಲ. ಇದನ್ನು ಮನಸ್ಸಲ್ಲಿ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ನೀವು ಮಾಡಿದಾಗ ನಿಮ್ಮ ಜೀವನ ಸುಧಾರಿಸುತ್ತೆ, ನೀವು ತುಂಬ ಚೆನ್ನಾಗಿರ್ತೀರ. ಯಾಕಂದರೆ ಈ ಪರಿಹಾರಕ್ಕೆ ಅಷ್ಟೊಂದು ಶಕ್ತಿ ಇರೋದ್ರಿಂದ ನೀವು ಬಟ್ಟೆ ಕೊಡಬಹುದು, ಏನಾದರೂ ಧಾನ್ಯಗಳನ್ನು ಕೊಡಬಹುದು, ಅದ್ರ ಜೊತೆ ದುಡ್ಡನ್ನು ಸ್ವಲ್ಪ ಸೇರಿಸಿ ಕೊಡಬಹುದು. ಈ ಥರ ಕೊಟ್ಟರೆ ಶ್ರೀ ಮಹಾಲಕ್ಷ್ಮಿ ಇಷ್ಟಪಟ್ಟು ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.